ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಹನ್ಬನಿ ಯೂಟ್ಯೂಬ್ ಚಾನಲ್. ಫ್ರೈಡೇ ಮಾರ್ನಿಂಗ್ ಆ್ಯಸ್ ಯೂಶುವಲ್ ಬೇಗ ಅರ್ಲಿ ಮಾರ್ನಿಂಗ್ ಎದ್ದು ಪೂಜೆ ಮುಗಿಸ್ಕೊಂಡು ಬಿಫೋರ್ 6 ಬ್ರೇಕ್ಫಾಸ್ಟ್ ತಿಂದು ರಿಷಿತಾ ಮನೆಗೆ ಹೋದ್ವಿ, ನನ್ನ ತಂಗಿ ಮನೆಗೆ. ರಿಷಿತಾದು ಬರ್ಡೇ, ಅದಕ್ಕೋಸ್ಕರ ಸೆಕೆಂಡ್ ಇಯರ್ ಬರ್ಡೇ ಅವಳದು ಸಿಂಪಲ್ ಆಗಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಬರ್ಡೇ ಸ್ಪೆಷಲ್ಗೋಸ್ಕರ ಕಾಯಿ ಹೋಳಿಗೆ ಮಾಡೋಣ ಅಂತ ಮೊದಲಿಗೆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಅರ್ಧ ಕೆಜಿ ಮೈದಾ ಹಿಟ್ಟು. ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಬಿಟ್ಟು ಚೆನ್ನಾಗಿ ನೀವು ಯಾವಾಗೆ ಹೋಳಿಗೆ ಥರ ಕಲಿಸ್ಕೊಳ್ತೀರ ಹಾಗೆ ಮಾಡ್ಕೊಳ್ಳಿ. ಸ್ವಲ್ಪ ಆಯಿಲ್ ಜಾಸ್ತಿ ಇಟ್ಕೊಂಡು ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕು. ಕಲಿಸ್ಕೊಳ್ಳೋ ಅಷ್ಟು ಚಪಾತಿ ಥರ ಗಟ್ಟಿ ಕಲಿಸ್ಕೊಬೇಡಿ, ಸ್ವಲ್ಪ ನೀರು ಜಾಸ್ತಿ ಹಾಕಿ ತೆಳ್ಳಗೆ ಹಾಕ್ಬಿಟ್ಟು ಕೊನೆಗೆ ಆಯಿಲ್ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡಿ ಒಂದು 15ರಿಂದ 20 ನಿಮಿಷ ಬಿಡಬೇಕು. ಸೊ ಅದನ್ನ ರೆಸ್ಟಲ್ಲೇ ಇಟ್ಬಿಟ್ಟು ನಾನು ಒಂದು ಪ್ಯಾನ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಒಂದು 1/4 kg ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅದನ್ನು ನೀರಲ್ಲಿ ಕರಗಿಸ್ಕೊಳ್ತಿದ್ದೀನಿ, ಸ್ವಲ್ಪ ಕುಟ್ಟಿ ಹಾಕಿದ್ದೀನಿ. ಈಗ ಒಂದು ಜಾರ್ಗೆ ತೆಂಗಿನಕಾಯಿ ಹಾಗೆ ಏಲಕ್ಕಿಯನ್ನು ಸ್ವಲ್ಪ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಂಬ ಗಟ್ಟಿ ಗಟ್ಟಿ ಇದ್ದರೆ ಒಬ್ಬಿಟ್ಟು ತಟ್ಟುವಾಗ ಕಿತ್ತೋಗ್ಬಿಡುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ನೈಸಿಗೆ ಸ್ವಲ್ಪ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಬೆಲ್ಲ ಎಲ್ಲ ಕರಗಿದೆ, ಇದನ್ನು ಸೋಸ್ಕೊಂಡು ಮತ್ತೆ ಅದೇ ಪ್ಯಾನಲ್ಲೇ ಹಾಕ್ಕೊಂಡು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಚಿರೋಟಿ ರವೆ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಕುದಿಸ್ಕೊಳ್ತೀನಿ. ಯಾಕೆಂದರೆ ತೆಂಗಿನಕಾಯಿ ಹಾಕಿರೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಬೇಕು ಅಂತ ಪದೇ ಪದೇ ಕೇಳ್ತಾ ಇರ್ತಾರೆ. ಒಂದು 2-3 ದಿನ ಇಟ್ಕೊಂಡು ತಿನ್ನಿಸ್ಬೇಕು ಅಂದರೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ, ಬಿಸಿ ಮಾಡಿಕೊಂಡ್ರೆ ಹಾಗೆ ಇರುತ್ತೆ, ಏನು ಕೆಡೋದಿಲ್ಲ ಅಂತ ಅನ್ನೋದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ. ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ, ಅದನ್ನು ಫುಲ್ಲು ತಣ್ಣಗೆ ಹಾಕ್ಬಿಡಬೇಕು. ಈಗ ನೆಕ್ಸ್ಟ್ ಒಂದು ಪ್ಯಾನಲ್ಲಿ ಹೋಳಿಗೆ ಸಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಕಾಳು, ಬೆಳ್ಳುಳ್ಳಿ, ಒಣಮೆಣಸಿಕಾಯಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 1-2ರಿಂದ 3 ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಇರಬೇಕು, ಹಾಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು, ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಸ್ವಲ್ಪ ಚಕ್ಕೆ, ಲವಂಗ ಇದ್ರೆ ಲವಂಗ ಹಾಕ್ಕೊಳ್ಳಿ, ಲವಂಗ ಸ್ಕಿಪ್ ಆಗಿದೆ, ಲವಂಗ ಇರಲಿಲ್ಲ. ಸ್ವಲ್ಪ ಕಾಳು ಮೆಣಸು, ಜೀರಿಗೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಇದೆಲ್ಲವನ್ನೂ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಆದಮೇಲೆ ನೆಕ್ಸ್ಟು ಟೊಮೆಟೊ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ತೀನಿ, ಸ್ವಲ್ಪ ನೀರು ಬಿಡುತ್ತೆ, ಅದಕ್ಕೋಸ್ಕರ. ಸೊ ಟೊಮೊಟೊ ಸ್ವಲ್ಪ ಅರ್ಧ ಫ್ರೈ ಆದಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಖಾರ ಪುಡಿ 2 ಚಮಚ, ಸಾಂಬಾರು ಪೌಡರ್ 2 ಚಮಚ ಹಾಕ್ಕೊಂಡಿದ್ದೀನಿ. ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು. ಕೊನೆಗೆ ನಾನು ಗರಂ ಮಸಾಲ ಪೌಡರ್ 1-2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಈ ಎಲ್ಲ ಫ್ರೈ ಮಾಡಿರೋದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗಬೇಕು. ಫುಲ್ ತಣ್ಣಗಾದ್ಮೇಲೆ ನೆನೆಸ್ಕೊಂಡಿರೋವಂಥ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಇದೆಲ್ಲದನ್ನು ಕೂಡ ಸ್ವಲ್ಪ ನೀರು ಹಾಕ್ಬಿಟ್ಟು ನಯಸ್ಸಿಗೆ ರುಬ್ಕೋಬೇಕು. ನೆಕ್ಸ್ಟ್ ಒಗ್ಗರಣೆ ಹಾಕ್ಕೊಂಡದು ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ. ಆ ಪಾತ್ರೆಗೆ ಒಂದು 4ರಿಂದ 5 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ತೀನಿ. ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 4 ಒಣಮೆಣಸಿನ್ಕಾಯಿ, 2 ಈರುಳ್ಳಿ, ಹಾಗೆ ಒಂದು 10 ಕರಿಬೇವು ಎಸಳು ಹಾಕ್ಕೊಂಡಿದ್ದೀನಿ. 1-2 ಟೊಮೆಟೊ ಹಾಕ್ಕೊಂಡಿದ್ದೀನಿ ಸ್ಲೈಸ್ ಮಾಡಿ. ಹೋಳಿಗೆ ಸಾಂಬಾರಿಗೆ ಎಲ್ಲ ಸ್ವಲ್ಪ ಸ್ಲೈಸಾಗಿ ದೊಡ್ಡ ಉದ್ದುದಾಗಿ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಎಲ್ಲ ಸ್ವಲ್ಪ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆಂದಾದಮೇಲೆ ರುಬ್ಕೊಂಡಿರೋವಂಥ ಖಾರನ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀರು ಕರೆಕ್ಟ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಂಡ್ರೆ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಹೋಳಿಗೆ ಸಾಂಬಾರು ರೆಡಿ ಆಗುತ್ತೆ. ಈಗ ಒಬ್ಬಟ್ಟು ತಟ್ಟೋದಕ್ಕೆ, ಕಾಯಿ ಹೋಳಿಗೆ ತಟ್ಟೋದಕ್ಕೆ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಮೆತ್ತಗೆ. ಈಗ ಒಂದು ಪೇಪರ್ ಶೀಟಲ್ಲಿ ಆಯಿಲ್ ಗ್ರೀಸ್ ಮಾಡಿಕೊಂಡು ಡಫನ್ನು ನೀಟಾಗಿ ಸ್ವಲ್ಪ ಒಂದು 30% ಅಗಲ ಮಾಡಿಕೊಂಡು ಅದಕ್ಕೆ ಕಾಯಿ ಮತ್ತು ಚಿರೋಟಿ ರವೆದ ಸ್ಟಫಿಂಗ್ ಏನು ರೆಡಿ ಮಾಡ್ಕೊಂಡಿರೋ ಅದನ್ನು ಮಿಡಲಲ್ಲಿ ಇಟ್ಬಿಟ್ಟು ಈ ಥರ ಸ್ಟಫಿಂಗ್ ಮಾಡಿಕೊಂಡು ಕ್ಲೋಸಿಂಗ್ ಮಾಡಿಕೊಂಡ್ರೆ ಆಮೇಲೆ ಅದೇ ಥರ ಶೀಟಲ್ಲಿ ಇಟ್ಬಿಟ್ಟು ನಿಧಾನಕ್ಕೆ ತಟ್ಕೊಂಡ್ರೆ ಆಯಿತು. ಒಬ್ಬಟ್ಟೆಲ್ಲ ಯಾವ ಥರ ತಟ್ತೀರ ಅದೇ ಥರನೇ ತಟ್ಕೋಬೇಕು. ತಟ್ಟೋದು ಈಸಿಯಾಗಿ ಬರಬೇಕು ಅಂತಂದರೆ ನೀವು ಡಫ್ ಏನು ರೆಡಿ ಮಾಡ್ಕೊಂಡಿದ್ದೀರ ಅದು ಮೆತ್ತಗಿರಬೇಕು. ಹಾಗೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೊಂಡು ನಿಧಾನಕ್ಕೆ ಔಟ್ಸೈಡ್ ಡ್ರ್ಯಾಗ್ ಮಾಡ್ಕೊತ ತಟ್ಟಿದ್ರೆ ರೆಡಿ ಆಗುತ್ತೆ. ನೆಕ್ಸ್ಟ್ ಒಂದು ದೋಸೆ ತವ ತೊಗೊಂಡಿದ್ದೀನಿ, ಅದಕ್ಕೆ ಆಯಿಲನ್ನು ಗ್ರೀಸ್ ಮಾಡಿಕೊಂಡು 2 ಕಡೆ ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಬೇಯಿಸ್ಕೊಳ್ತೀನಿ. ಸಾಫ್ಟಾಗಿ ಉಬ್ಬಿ ಕೂಡ ಬರುತ್ತೆ, ತುಂಬ ಚೆನ್ನಾಗಿ ಈಸಿಯಾಗಿ ಬೇಗ ಕೂಡ ಆಗುತ್ತೆ. ಈಗ ತೆಂಗಿನಕಾಯಿದು ಕಾಯಿ ಹೋಳಿಗೆ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು. ಒಂದು 45 ಮಿನಿಟ್ಸಲ್ಲೇ ಕಂಪ್ಲೀಟ್ ಎಲ್ಲ ರೆಸಿಪಿ ರೆಡಿ ಆಗುತ್ತೆ. ಈ ಥರ ನೀಟಾಗಿ ಪದರಾಗಿ ಚೆನ್ನಾಗಿ ಬಂದಿರುತ್ತೆ, ತೆಳ್ಳಗೆ ಕೂಡ ಬಂದಿದೆ. ಹಾಗೆ ಬರ್ಡೇ ಗರ್ಲ್ ರೆಡಿಯಾಗಿ ಬಂದಳು.
ಈಗ ಅವಳಿಗೆ ವೆಯ್ಟಿಂಗು ಕೇಕ್ ತಿನ್ನೋ ಅಷ್ಟು ವೆಯ್ಟ್ ಮಾಡಕ್ ಆಗ್ತಾ ಇಲ್ಲ, ತಿನ್ನಕ್ಕೆ ರೆಡಿ ಆಗಿಬಿಟ್ಟಿದ್ದಾಳೆ. ಸೊ ಕೊನೆಗೆ ಫೈನಲಿ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ದಾಯ್ತು. ರಿಷಿತಾಗೆ ಕೇಕ್ ಅಂದರೆ ತುಂಬ ಇಷ್ಟ. ತುಂಬ ಹ್ಯಾಪಿಯಾಗಿ ಕೇಕ್ ಎಲ್ಲ ಫುಲ್ಲು ತಿಂತಾ ಇದ್ದಾಳೆ. ಸೊ ಫೈನಲಿ ಊಟದ ಸಮಯ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಕಾಯಿ ಒಳಗೆಗೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂದ್ವಿ. ಅಕ್ಕ ತಂಗಿ ಇಬ್ಬರು ಕೂಡ ಅವ್ರ ಚಿಕ್ಕಪ್ಪ ಜೊತೆ ಊಟ ಮಾಡಿದ್ರು. ಫೈನಲಿ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಊಟ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಡೇ ಬರ್ಡೇ ಇದಕ್ಕೋಸ್ಕರ ಔಟಿಂಗ್ ಕರ್ಕೊಂಡು ಹೋಗಿದ್ವಿ. ಬನ್ನೇರುಘಟ್ಟ ಪಾರ್ಕಿಗೆ ಕರ್ಕೊಂಡು ಹೋಗಿದ್ವಿ. ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂತ ಮಕ್ಕಳನ್ನ. ರಿಷಿತಾ ಆ್ಯಕ್ಚುಲಿ ಅವಳು ತುಂಬ ಎದ್ರಿದ್ಲು, ಆಟ ಆಡೋಕ್ಕೆ ರೆಡಿ ಇರಲಿಲ್ಲ. ಸ್ವಲ್ಪ ಆಟ ಆಡಿ ಬರೀ ಮರಳಲ್ಲಿ ಆಟ ಆಡಿ ಕೊನೆಗೆ ಫೈನಲಿ ಬಂದಾಯಿತು. ಪ್ಲೇ ಗ್ರೌಂಡಲ್ಲಿ ಸ್ವಲ್ಪ ಶೆಲ್ಸ್ ಎಲ್ಲ ಶೆಲ್ಸ್ ಎಲ್ಲ ಸಿಕ್ಕಿದ್ವು. ಅವನ್ನೆಲ್ಲ ಸ್ವಲ್ಪ ಕಲೆಕ್ಟ್ ಮಾಡ್ಕೊಬಂದೆ, ಏನಕ್ಕಾದ್ರೂ ಯೂಸ್ ಆಗ್ಬೋದು ಅಂತ. ರಿಷಿತಾ ಆಟ ಆಡು ಅಂತ ಬಿಟ್ಟರೆ ಪ್ಲೇ ಗ್ರೌಂಡಲ್ಲಿ ಏನು ಮಾಡ್ತಾ ಇದ್ದಾರೆ ನೋಡಿ. ಕೊನೆಗೆ ಒಂದು 2 ಅವರ್ಸ್ ಮಕ್ಕಳನ್ನ ಪ್ಲೇ ಗ್ರೌಂಡಲ್ಲಿ ಆಟ ಆಡಿಸ್ಕೊಂಡು ಹಾಗೆ ಅನಿಮಲ್ಸ್ ಕೂಡ ತೋರಿಸ್ಕೊಂಬರೋಕ್ಕೆ ಅಂತ ಝೂ ಒಳಗಡೆ ಹೋಗಿ ಬಂದೇ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.